ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತಮಗಾಗಿ ನಿರ್ಧರಿತ ಆಸನಗಳಲ್ಲಿ ನೀವೆಲ್ಲ ಬಂದು ಕುತ್ಕೊಳ್ಬೇಕು. ಲಘು ಉಪಹಾರದ ವ್ಯವಸ್ಥೆಯನ್ನ ಸೇರಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಇದರ ಆಶ್ರಯದಲ್ಲಿ ನಡೆಯತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವ, ನಾಳೆ ನಡೆಯುವಂತ ಸಾಮೂಹಿಕ ವಿವಾಹ ಹಾಗೂ ಇವತ್ತು ಈ ಒಂದು ಹಿಂದವಿ ಸಾಮ್ರಾಜ್ಯ ಅಂತಕ್ಕಂಥ ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ವತಿಯಿಂದ ಆದರದ ಸ್ವಾಗತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಸ್ವಾಮಿಗಳಿಗೆ ಫಲಪುಷ್ಪವನ್ನು ವಿತರಣೆ ಮಾಡಬೇಕು. ಸಮಾರಂಭದ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಗಳು ಎಡನೀರು ಮಠ ಇವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಮೀಜಿ ಸುನಿಲ್ ಬೋರ್ಕರ್ ಅವರು ತಮ್ಮೆಲ್ಲರ ಪರವಾಗಿ ಆದರದ ಶ್ರೀನಿವಾಸ ಕಲ್ಯಾಣ ಶೆಟ್ಟಿ ಪಟ್ಟೆ ಅವರು
ತಮ್ಮಲ್ಲಿ ಸಮಾರಂಭಕ್ಕೆ ಆದರಿಂದ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ನಮ್ಮ ಕಲ್ಯಾಣೋತ್ಸವ ಸಮಿತಿ ಮತ್ತು ಪುತ್ತಿನ ಪರಿವಾರ ಸೇವಾ ಟ್ರಸ್ಟಿನ ಸಂಚಾಲಕರು ಆಗಿರ್ತಕ್ಕಂಥ ತಮ್ಮನ್ನ ಈ ಸಮಾರಂಭಕ್ಕೆ ಆದರಿಂದ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಸ್ವಾಮೀಜಿಗಳಲ್ಲಿ ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳಿಕೊಳ್ತಾರೆ. ಐದನೇ ಸಮಾಜೋತ್ಸವ ಸಮಾಜ ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಬಗ್ಗಿಸುವವರು ಯಾರೂ ಇಲ್ಲ. ನಾವು ಪ್ರತ್ಯೇಕವಾಗಿ ನಿಂತೆವು ಅಂತಂದ್ರೆ ಎಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಮುಷ್ಟಿ ಬಿಗಿ ಹಿಡಿದ್ರೆ ಬಿಡಿಸೋದು ಕಷ್ಟ. ಬೆರಳುಗಳು ಚಾಚಿತ್ತು ಅಂತಂದ್ರೆ ಪ್ರತ್ಯೇಕವಾಗಿ ನಿಂತಾಗ ಬೇಕಾದ ಹಾಕದನ್ನು ಮಾಡಿಸಬಹುದು. ಮೊತ್ತ ಮೊದಲಾಗಿ ಈ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ. ನಾವೆಲ್ಲ ಒಂದಾಗಿರ್ತೇವೆ, ನಾವೆಲ್ಲ ಒಂದಾಗಿರ್ತೇವೆ, ನಾವೆಲ್ಲ ಒಂದಾಗಿರ್ತೇವೆ. ನಮ್ಮ ಸಮಾಜಕ್ಕೆ ಬಲ ತುಂಬುವುದು ದೈವಿ ಶಕ್ತಿ. ಆ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲ ಒಂದಾಗಿ ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ಬಲ ಕೊಡುವ ಇನ್ನೊಂದು ಮೂಲ ಅದು ಗೋವುಗಳು. ಶ್ರೀನಿವಾಸ ತಿರುಮಲೆಯಲ್ಲಿ ನಿಂತಿದ್ದಾನೆ, ನೆಲೆಸಿದ್ದಾನೆ ಅನ್ನೋದನ್ನು ಜಗತ್ತಿಗೇನೆ ಪರಿಚಯಿಸಿಕೊಟ್ಟದ್ದು ಗೋವು. ದೊಡ್ಡ ಗೋಶಾಲೆಯನ್ನು ತೆರೀತೇವೆ, ಗೋವುಗಳು ರಕ್ಷಣೆ ಆಗಬೇಕು ಅಂತಿದ್ರೆ ಗೋಶಾಲೆ ಅವಶ್ಯವಾಗಿ ಬೇಕು. ಯಾವ ಗೋವುಗಳನ್ನು ತಾನು ಪಾಲಿಸಿ ಪೋಷಿಸಿ ನೀವು ಹೀಗೆ ಮಾಡಿ ತೋರಿಸಿಕೊಟ್ಟ ಅಂತಹ ಗೋವುಗಳ ಉತ್ಸವವನ್ನು ಶ್ರೀನಿವಾಸ ಕಲ್ಯಾಣೋತ್ಸವದ ಜೊತೆಯಾಗಿ ಆ ಗೋವುಗಳ ಉತ್ಸವವನ್ನು ಮಾಡೋಣ. ಗೋವುಗಳ ಉತ್ಸವ ಮುಂದಿನ ವರ್ಷದಲ್ಲಿ ಒಂದು ಕನಿಷ್ಠ ಪಕ್ಷ 10 ಎಕರೆ ಜಾಗವನ್ನಾದರೂ ಎಲ್ಲರೂ ಕೂಡಿ ಇಷ್ಟು ದೊಡ್ಡ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಂತು ಒಂದಾಗಿ ನಿಂತು ಎಲ್ಲ ಆಕ್ರಮಣಗಳನ್ನು ಕೂಡ ಸಮರ್ಥವಾಗಿ ಎದುರಿಸೋಣ ಅಂತ ಹೇಳ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಿದೆ.